ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಕಾರ್ನ್ಫ್ಲೋರ್ ಹಲ್ವಾ ಅಥವಾ ಕರಾಚಿ ಹಲ್ವಾವನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ಯಾವುದೇ ಕಲರನ್ನು ಯೂಸ್ ಮಾಡಿಲ್ಲ, ಮನೆಯಲ್ಲಿರುವ ನ್ಯಾಚುರಲ್ ಕಲರಿಂದನೇ ಈ ಥರ ಮಾಡ್ಕೊಂಡು ತಿನ್ಬೋದು. ಬನ್ನಿ, ಬರೀ 10 ನಿಮಿಷದಲ್ಲಿ ಈ ಸ್ವೀಟನ್ನು ಮಾಡ್ಬೋದು. ಇಲ್ಲಿ ನಾನು ಅರ್ಧ ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರಿಗೆ 1 ಕಪ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ಗಂಟಿರಬಾರ್ದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ವಾಟರ್ ಈಗ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಸ್ಯಾಫ್ರನ್ ಕೇಸರಿ ದಳದ ನೀರು ಕೂಡ ಇಲ್ಲಿ ರೆಡಿಯಾಗಿದೆ. ಈ ಕಡೆ ನಾವು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆ ಪುಡಿಗೆ 1 ಕಪ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈಗ ಸಕ್ಕರೆ ಪಾಕ ಕುದಿ ಬರ್ತಾ ಇದೆ ಈಗ. ಆಯಿತಾ? ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಈ ಸ್ಯಾಫ್ರನ್ ವಾಟರ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ, ಮ್ಯಾಜಿಕ್ ಕಲರ್ಗೆ ಇಲ್ಲಿ ನಾನು ಬೀಟ್ರೂಟ್ ಸ್ಲೈಸನ್ನು ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. 1 ನಿಮಿಷ ಕುದಿಸಿ ಹಾಕಿರೋದು. ಅದಕ್ಕೆ ನಾವೀಗ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈ ಬಿಡ್ದೇನೆ. ಗಂಟು ಆಗಬಾರ್ದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರೆ ಒಂದು 10 ನಿಮಿಷದಲ್ಲೇ ದಿಢೀರಾಗಿ ಕರಾಚಿ ಹಲ್ವಾ ರೆಡಿ ಆಗಿಬಿಡತ್ತೆ, ಯಾವುದೇ ಕಲರ್ ಬೇಡ. ಹಾಗೆಯೇ ಇದಕ್ಕೆ ನಟ್ಸನ್ನು ಕೂಡ ಹಾಕ್ತಾಯಿದ್ದೀನಿ. ಪಿಸ್ತಾ ಹಾಗೆ ಈ ಗೋಡಂಬಿ ನಟ್ಸನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಈ ನಟ್ಸನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆಯೇ 1-2 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಈ ಹಲ್ವಕ್ಕೆ ತುಪ್ಪ ಇರಲೇಬೇಕಲ್ವ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಲ್ವಾ. ಹಾಗೆಯೇ ಈ ತಳ ಕೂಡ ಬಿಡ್ತಾ ಇದೆ. ಹಲ್ವಾ ಈಗ ರೆಡಿಯಾಗಿದೆ. ಇದನ್ನು ಟ್ರೇಗೆ ಹಾಕೊಳ್ಳೋಣ. ಟ್ರೇಗೆ ಹಾಕೊಳ್ಳೋಕ್ಕಿಂತ ಮುಂಚೆ ತುಪ್ಪವನ್ನು ಅಪ್ಲೈ ಮಾಡ್ಕೋಬೇಕು. ಈಗ ಇದನ್ನು ಆರಲಿಕ್ಕೆ ಬಿಟ್ಬಿಡೋಣ ಕಂಪ್ಲೀಟಾಗಿ. ನೋಡಿ, ಈಗ ಕಾರ್ನ್ಫ್ಲೋರ್ ಹಲ್ವಾ ಕಂಪ್ಲೀಟಾಗಿ ಆರಿದೆ. ತಣ್ಣಗಾದ ಮೇಲೆ ಇದನ್ನು ಈ ಥರ ಸ್ಲೈಸ್ ಮಾಡ್ಕೊಳ್ಳೋಣ. ನೋಡಿದ್ರೆ ಅದ್ಭುತವಾದ ಕರಾಚಿ ಹಲ್ವಾ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಕ್ಷಣಕ್ಕೆ ಸ್ವೀಟ್ ಬೇಕು ಅನ್ನೋದಾದರೆ ಈ ಸ್ವೀಟನ್ನು ದಿಢೀರಾಗಿ ಮಾಡ್ಕೋಬೋದು. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಸಾಫ್ಟ್ ಹಾಗೆ ಚೀವಿಯಾಗಿ. ನೋಡಿದ್ರೆ ಸಖತ್ತಾಗಿದೆ ಕರಾಚಿ ಹಲ್ವಾ. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.